ಸತ್ಯ ವಿಚಾರಗಳನ್ನು ಬಿಚ್ಚಿಡುವ ಪ್ರಯತ್ನದಲ್ಲಿ ಕರಿಯಪ್ಪ ಟಿಎಸ್ ಸಾರಥ್ಯದ ಡಿವಿಜಿ ವಾಯ್ಸ್ ಕನ್ನಡ ಡಿಜಿಟಲ್ ಮೀಡಿಯಾ ಎಂದೆಂದಿಗೂ ನಿಮ್ಮೊಂದಿಗೆ. ಸಂಪ್ರದಾಯದಂತೆ ಹಿಂದೂ ಧರ್ಮದ ಸಂಪ್ರದಾಯದಂತೆ ಮದ್ಯಪಾನ ಮಾಡೋ ದಲಿತರು ಹೊಳಲ್ಕೆರೆ ಗ್ರಾಮದ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ ಕಾರಣಕ್ಕೆ ಮೇಲುಜಾತಿಯ ಸುಮಾರು 40-45 ಜನ ದಲಿತರನ್ನು ಕಂಬ ಕಟ್ಟಿ ಅವಮಾನೀಯವಾಗಿ ಹಲ್ಲೆ ನಡೆಸಿದ್ರಿಂದ ಅವರ ಮೇಲೆ ಏನು ಕಂಪ್ಲೇಂಟ್ ಆಗಿ ಆರೋಪಗಳನ್ನು ಎಫ್ಐಆರ್ ಮಾಡಿದ್ದು 41 ಜನರಿಗೆ ಇಲ್ಲಿವರೆಗೂ ಪೊಲೀಸ್ ಅಧಿಕಾರಿಗಳು ಅವರನ್ನು ಬಂಧಿಸದೆ ದಲಿತರ ವಿರುದ್ಧ ವಿರೋಧಿ ನೀತಿ ಅನುಸರಿಸುತ್ತಿದೆ. ಈ ವಿರೋಧಿ ನೀತಿಯನ್ನು ಪ್ರತಿಭಟಿಸಿ ನಾವು ಈ ಚನ್ನಗಿರಿ ತಾಲೂಕು ಚನ್ನಗಿರಿಯ DSP ಅವರಿಗೂ, ದಾವಣಗೆರೆ ಜಿಲ್ಲಾಧಿಕಾರಿಗಳಿಗೂ, ದಾವಣಗೆರೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮನವಿ ಕೊಟ್ಟರು. ಇಲ್ಲಿವರೆಗೂ ನಮ್ಮ ಕೂಗನ್ನು ಅವರು ಅವಗಣನೆ ಮಾಡಿ ಕಡೆಗಣಿಸಿ ಅವರು ದಲಿತರ ವಿರೋಧಿಗಳನ್ನು ಇಲ್ಲಿವರೆಗೂ ಅರೆಸ್ಟ್ ಮಾಡಿರುವ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ. ಈ ಒಂದು ಕ್ರಮವನ್ನು ಖಂಡಿಸಿ ನಾವು ಸ್ವಾತಂತ್ರ್ಯ ದಿನ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷ ಆದರೂ ನಮಗೆ ದಲಿತರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅನ್ನೋ ಒಂದು ಕೊರಗು ನಮ್ಮನ್ನು ಕಾಡ್ತಾ ಇದೆ. ಈಗಲೂ ಗ್ರಾಮಗಳಲ್ಲಿ ಪ್ರವೇಶ, ಹೋಟ್ಲುಗಳಲ್ಲಿ ಪ್ರವೇಶ ಇಲ್ಲ, ದೇವಸ್ಥಾನಗಳಲ್ಲಿ ಪ್ರವೇಶ ಇಲ್ಲ. ಇಂಥ ಅವಮಾನೀಯ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಕಾರಣ ಇದಕ್ಕೆ ಈಗಲೇ ಬೆಳವಗೆರೆ ಗ್ರಾಮ ಅಂತ ನಡೆದಂಥ ಈ ಅವಮಾನೀಯ ಕೃತ್ಯದ ವಿರುದ್ಧವಾಗಿ ಇರ್ತಕ್ಕಂಥ ಆರೋಪಿಗಳನ್ನು ಮಾನ್ಯ ಪೊಲೀಸ್ ಇಲಾಖೆಯವರು ತಕ್ಷಣವೇ ಬಂಧಿಸಬೇಕು. ಇದೇ ರೀತಿ ಕಡೆಗಣನೆ ಮಾಡಿ ನಿರ್ಲಕ್ಷಣೆ ಮಾಡಿದರೆ ನಮ್ಮ ಹೋರಾಟ ಇನ್ನೂ ಅತ್ಯಂತಾಗಿ ಮುಂದುವರಿತದೆ. ರಾಜ್ಯಾದ್ಯಂತ ಈ ಪ್ರತಿಭಟನೆ ಕಿತ್ತು ಹತ್ತುತ್ತೆ ಅಂತೇಳಿ ನಮ್ಮಲ್ಲಿ ಕಲ್ಪನೆ ಸಂಘ ಸಮಿತಿಯು ಎಚ್ಚರಿಸುತ್ತಾ ಈ ನಾವು ಸಚಿವರ ಮನವಿ ಕೊಡೋಕ್ಕೆ ಏನೀಗಲ್ವ ರಾಷ್ಟ್ರೀಯ ಧ್ವಜಾರೋಹಣ ಕಾರ್ಯಕ್ರಮ ನಡೀತಾ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ನಮ್ಮ ಪ್ರತಿಭಟನೆಯನ್ನು ಅವರಿಗೆ ಮುಂದುವರಿಸೋ ಮುಖಾಂತರ ಅವರಿಗೆ ಮನವಿ ಕೊಡ್ತೀವಿ ಅಥವಾ ನಮ್ಮ ಪ್ರತಿಭಟನೆ ಹಕ್ಕನ್ನು ಅವರಿಗೆ ಹೇಳ್ತೀವಿ ಅಂತೇಳಿ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಜೈ ಭೀಮ್. ಅದೇ 3 ಬಗ್ಗೆ ಹೇಳ್ತಾರೆ. ಆ 3 అంటే ಅದರಲ್ಲಿ ನಂಬರ್ ಯಾರು ಅವರು ಈಗ ನಮ್ಮ DCRI PS ಮಾತಾಡಿದ್ವಿ. ಅವ್ನು ಅದೇನು ಮಾಡ್ತೀವಿ ನಾವು ನಿರ್ಲಕ್ಷಣೆ ಸಿಕ್ಕಿಲ್ಲ ನಮಗೆ.
ಬೇಡ